ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಬೆಳಗ್ಗೆನೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ. ಇನ್ಫ್ಯಾಕ್ಟ್ ನನ್ನ ರಾತ್ರಿ ಬಂದಂಥ ಅಪ್ಡೇಟ್ ಇದು. ಅಪ್ಡೇಟ್ ಅನ್ನೋದಕ್ಕಿಂತ ರೂಮರ್ಸ್ ಅಂತ ಹೇಳಬೇಕು. ಸಿಗಾಪಟ್ಟೆ ಸ್ಪ್ರೆಡ್ ಆಗ್ತಿದೆ ನೆನ್ನೆಯಿಂದ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಮ್ಯಾಟ್ರ್ ತಮ್ಮಲ್ಲಿ ಹೋಗ್ಬಿಟ್ಟು ಗೊತ್ತಾಗಿರುತ್ತೆ ಏನು ಮ್ಯಾಟ್ರು ಅಂತ. ಟ್ರೇಡ್ IPL ಟ್ರೇಡ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಇನ್ನ ಪಾಲಿಸಿನೇ ಈಚೆ ಕಡೆ ಬಂದಿಲ್ಲ. ಇವ್ರು ಆಲ್ರೆಡಿ ಟ್ರೇಡ್ ರಿಲೇಟೆಡ್ ಚರ್ಚೆ ಮಾಡ್ತಿದ್ದಾರೆ. IPL ರಿಟೆನ್ಷನ್ ಪಾಲಿಸಿ ಜೊತೆಗೆ ಆಕ್ಷನ್ ರೂಲ್ಸ್ಗಳೆಲ್ಲ ಇನ್ನೂ ಈಚೆ ಬಂದಿಲ್ಲ. ಟ್ರೇಡ್ ಯಾವ ಥರ ಇರುತ್ತೆ, ಟ್ರೇಡ್ಗೆ ಅಲೋ ಮಾಡೋದಿಲ್ವಾ ಅಥವಾ ಏನು ಕೂಡ ಅಪ್ಡೇಟೇ ಬಂದಿಲ್ಲ. ಇನ್ನ ಆಲ್ರೆಡಿ ಒಂದು ಸಿಕ್ಕಾಪಟ್ಟೆ ಊಹಾಪೋಹದ ಸುದ್ದಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೂರ್ಯಕುಮಾರ್ ಯಾದವ್ ರಿಲೇಟೆಡ್ ಸೂರ್ಯಂಗೆ ಆಫರ್ ಇಟ್ಟಿದ್ದಾರಂತೆ KKR ಟೀಮ್ ಅವರು. ಬಾರಪ್ಪ ಚಿನ್ನ, ಕ್ಯಾಪ್ಟನ್ಸಿ ಕೊಡ್ತೀವಿ ಬಾರಮ್ಮ ನಮ್ಮ ಟೀಮ್ಗೆ ಅಂತ ಕರೆದಿದ್ದಾರಂತೆ. ಏನಕ್ಕೆ ಇರೋ ಲಾಸ್ಟ್ ಸೀಸನು ಚಾಂಪಿಯನ್ಸ್ ಆದಂಥ KKR ಶ್ರೇಯಸ್ ಅಯ್ಯರ್ ಪಾಪ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಅವರಿಗೆ ಟ್ರೋಫಿನ ಗೆಲ್ಸ್ಕೊಂಡು ಕೊಟ್ರೆ ಇದು ಶ್ರೇಯಸ್ ಅಯ್ಯರ್ನವ್ರು ಉಗಿದ್ಬಿಟ್ಟು ಈಚೆ ಇಡ್ತಾರ? ಇದು ನಂಬೋ ಅಂತ ಮಾತಾ ಇದಾ ಅಂತ ಕೇಳಬಹುದು ನೀವು. ಸೊ ನಂಬೋ ಅಂತ ಮಾತು, ನಂಬಕ್ಕಾಗದಿರೋ ಅಂಥ ಮಾತು IPL ಏನು ಹೇಳೋಕ್ಕಾಗೋದಿಲ್ಲ. ಹಿಂದೆ ನೋಡ್ಬಿಟ್ಟಿದ್ದೀವಿ ಆಲ್ರೆಡಿ. ಯಾಕೆಂತಂದ್ರೆ ಇವರು ಆ ಟೀಮ್ಗೆ ಹೋಗ್ತಾರೆ, ಇವರು ಈ ಟೀಮ್ ಬರ್ತಾರೆ, ಇವರು ಟ್ರೇಡ್ ಆಗ್ತಾರೆ, ಇವರು ಟ್ರೇಡ್ ಆಗಲ್ವಾ ಮತ್ತೆ ಬರ್ತಾರೆ ಇವರು ಅನ್ನೋ ಥರ ನಮಗೆ ನಾವೇ ಕ್ವಶನ್ ಹಾಕೊಂಡಿದ್ವಿ. ಇದಾಗೋದಿಲ್ಲ ಅನ್ನೋ ಥರ ಹಾಕೊಂಡಿದ್ವಿ. ಬಟ್ ಅದು ಹಾಗೆ ಹೋಯ್ತು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಗುಜರಾತ್ ಟೈಟನ್ಸ್ ಅವರು ಒಂದು ಸೀಸನ್ ಚಾಂಪಿಯನ್ಸ್ ಆಗಿದ್ರು, ಜೊತೆಗೆ ಇನ್ನೂ ಒಂದು ಸೀಸನ್ ರನ್ನರ್ ಅಪ್ಸ್ ಆಗಿದ್ರು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ. ಇವರು ಬಿಟ್ಬಿಡ್ತಾರ, ಹಾರ್ದಿಕ್ ಪಾಂಡ್ಯನ ಬಿಟ್ಬಿಡ್ತಾರ ಇವರು. ಇದು ನಂಬೋ ಅಂತ ಮಾತಾ ಅನ್ನೋ ಥರನೇ ಹಾಕೊಂಡಿದ್ವಿ. ಬಟ್ ಅವ್ರು ಮುಂಬೈ ಇಂಡಿಯನ್ಸ್ಗೆ ಬಂದೇ ಬಿಟ್ರು, ಟ್ರೇಡ್ ಆಗೇ ಹೋಯ್ತು. ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ ಬರೀ ದುಡ್ಡಿಗೆ ಮಾತ್ರ ಟ್ರೇಡ್ ಆಗಿತ್ತು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇದು % ಟ್ರೇಡ್ ಆಗ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೂರ್ಯಕುಮಾರ್ ಯಾದವ್ಗೆ ಶ್ರೇಯಸ್ ಅಯ್ಯರ್ನ ಇಲ್ಲಿ ಕಳ್ಸದಂತೆ, ಅವ್ರನ್ನ ಅಲ್ಲಿ ಕಳ್ಸದಂತೆ. ಗೊತ್ತಿಲ್ಲ ಇದು ಆಗುತ್ತೋ ಆಗೋದಿಲ್ವ ಅಂತ. ಒಟ್ಟಾರೆ ರೂಮರ್ಸ್ ನಿನ್ನೆಯಿಂದಂತೂ ಸಿಕ್ಕಾಪಟ್ಟೆ ಹರಿದಾಡ್ತಾನೇ ಇದೆ. ಅಕಾರ್ಡಿಂಗ್ ಟು ರೇವ್ ಸ್ಪೋರ್ಟ್ಸ್ ಅವ್ರು ರಿಪೋರ್ಟ್ ಮಾಡಿದ್ದಾರೆ, ಒಳಗಡೆ ಸ್ಪೋರ್ಟ್ಸ್ ಸ್ಟಾಕ್ ಆಗ್ತಾ ಇದೆಯಂತೆ ಈ ಟ್ರೇಡ್ ಆಗಬೇಕು ಅಂತ. ಬಟ್ ನಮಗೆ ಒಂದು ಕ್ಲಾರಿಟಿ ಸಿಗಬೇಕು, ಈ ಟ್ರೇಡ್ ಪಾಸಿಬಲ್ ಇದೆಯಾ ಪಾಸಿಬಲ್ ಇಲ್ವಾ ಅನ್ನೋದಕ್ಕಿಂತ ಫಸ್ಟು IPL ರಿಟೆನ್ಷನ್ ರೂಲ್ಸು ಜೊತೆಗೆ ಆಕ್ಷನ್ ರೂಲ್ಸು ಯಾವ ಥರ ಇದೆ, ಪಾಲಿಸಿ ಯಾವ ಥರ ಜನರೇಟ್ ಆಗುತ್ತೆ, BCCI ಯಾವ ಥರ ರೂಲ್ಸ್ಗಳನ್ನ ಮಾಡುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕಾಗುತ್ತೆ. ಸುಮ್ಮನೆ ಟ್ರೇಡ್ ಆಗ್ತಾರೆ ಹಿಂಗಾಗ್ತಾರೆ ಅಂತ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ. ಜೊತೆಗೆ ರೂಮರ್ಸ್ಗಳು ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಆದರೂ ಆಗ್ಬೋದು, ಆಗದೇ ಇದ್ರೂ ಕೂಡ ನಾನು ಆಗೋದೇ ಇಲ್ಲ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ IPL ಅಲ್ಲಿ ನೋಡ್ಬಿಟ್ಟು ನಾವು ಇದಾಗೋದೇ ಇಲ್ಲ ಅಂತ ಅಂದಿದ್ದೆಲ್ಲ ಆಗೋಗ್ಬಿಟ್ಟಿದ್ದಾವೆ. ಸೊ ಇದೇನಾದ್ರು ಏನಕ್ಕೆ ಆಗಬೇಕಿತ್ತು? ಫಸ್ಟ್ ಆಫ್ ಆಲ್ ನನಗೇನೋ ಇದು ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ. ಮುಂಬೈ ಇಂಡಿಯನ್ಸಲ್ಲಿ ಸೂರ್ಯಕುಮಾರ್ ಯಾದವ್ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ನನ್ನ ಪ್ರಕಾರ. ಮುಂಬೈ ಇಂಡಿಯನ್ಸ್ ಬಿಟ್ಕೊಂಡು ಕೊಡೋದಿಲ್ಲ ಸೂರ್ಯನ. ಸೊ ಈ ಥರನೂ ಕೂಡ ಆಗ್ಬೋದು. ಇನ್ನೂ ಒಂದು ಪಾಸಿಬಿಲಿಟಿ ಏನು ಅಂತಂದರೆ ಮುಂಬೈ ಇಂಡಿಯನ್ಸು ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ರಿಟೈನ್ ಮಾಡಬೇಕು ಅಂತಂದರೆ ಇವಾಗ ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ ಆಗಿರೋದು ಸೂರ್ಯಕುಮಾರ್ ಯಾದವ್ಗೆ ಇಲ್ಲಿ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಇವ್ರನ್ನ ಡೌನ್ ಮಾಡ್ತು ಅಂತಾರೆ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಡೌನ್ ಮಾಡ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಬಹುಶಃ ಇವ್ರ ಮಾತನ್ನ ಕೇಳದೇ ಇರ್ಬೋದು ಮುಂಬೈ ಇಂಡಿಯನ್ಸ್ ಅವರು. ನಾನು ಹಾರ್ದಿಕ್ ಪಾಂಡ್ಯ ಈಚೆ ಕಡೆ ಬರ್ತೀನಿ ಅಂತ ಹೇಳ್ಬೋದು. ಸೊ ಆ ಥರ ಸಿನಾರಿಯೋ ಆದರೂ ಆಗ್ಬೋದು. ಸೊ ಆ ಒಂದು ಇಂಟೆಂಟಲ್ಲಿ ಟಾಕ್ ಆಗಿರ್ಬೋದು. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ ಜೊತೆಗೆ KKR ಫ್ರಾಂಚೈಸ್ ಜೊತೆಗೆ ಟಾಕ್ ಆಗಿರಬಹುದು. ಶಾರುಖ್ ಖಾನ್ ಅಂಬಾನಿ ಮಾತಾಡ್ಕೊಂಡಿರ್ಬೋದು, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ. ಸೊ ಇಲ್ಲಿ ಕ್ಯಾಪ್ಟನ್ಸಿದೆ ಒಂದು ದೊಡ್ಡ ತಲೆನೋವಾಗಿದೆ. ಯಾಕೆಂದರೆ ಇಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಬರುತ್ತೆ ಕ್ಯಾಪ್ಟನ್ಸಿ ಪ್ರೆಷರ್ ಅಂತ ಗೊತ್ತಿತ್ತು ನಮಗೆ. ಯಾಕೆಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ. ಇವಾಗ ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ ಆಗಿರುವಂಥವ್ರು ಇಲ್ಲಿ ನಾರ್ಮಲ್ ಆಸ್ ಎ ಪ್ಲೇಯರ್ ಆಗಿ ಆಡ್ತು ಅಂತಂದರೆ ಯಾರು ಕ್ಯಾಪ್ಟನ್ ಅಲ್ಲ ವೈಸ್ ಕ್ಯಾಪ್ಟನ್ ಅಲ್ಲ ಅಂತ ಅವರ ಮೇಲೆ ಇಂಡಿಯನ್ ಟೀಮಲ್ಲಿ ಹೇಳ್ತಿರೋದು. ಹಾರ್ದಿಕ್ ಪಾಂಡ್ಯ ಇರುವಾಗ ಕ್ಯಾಪ್ಟನು ಅಲ್ಲ ವೈಸ್ ಕ್ಯಾಪ್ಟನು ಅಲ್ಲ. ಸೊ ಅವ್ರು ಅಂಡರಲ್ಲಿ ಆಡ್ತು ಅಂತಂದರೆ ಒಂಥರ ಅದು ಅವಮಾನ ಮಾಡ್ದಂಗಿರುತ್ತೆ. ಸೊ ಇವಾಗ ಸೂರ್ಯಕುಮಾರ್ ಯಾವಾಗ ಲೆಕ್ಕ ನೋಡ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವ್ರು ಕ್ಯಾಪ್ಟನ್ಸಿನ ಕೊಡಬೇಕು ಇವಾಗ. ಸೊ ಅದೇ ಅವ್ರು ಕೊಡೋಣ ಅಂತ ಹೇಳಿದ್ದಾರೆ ಅಂತ ಕಾಣಿಸೋದಕ್ಕೋಸ್ಕರ ಸೂರ್ಯಕುಮಾರ್ ಯಾದವ್ ಅವರು ಅವರೇ ಈಚೆ ಕಡೆ ಬರೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಈಗ ಅಪ್ಡೇಟು ಬರ್ತಾ ಇದೆ. ಅಂದರೆ ಅವರೇ ಅನ್ನೋದಕ್ಕಿಂತ ಈ ಕಡೆ KKR ಇಂದನೂ ಕೂಡ ಅಪ್ರೋಚ್ ಬಂದಿದೆ. KKR ಅವರ ಕ್ಯಾಪ್ಟನ್ ಮಾಡ್ತೀವಿ ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ಇಲ್ಲಿ ಶ್ರೇಯಸ್ ಅಯ್ಯರ್ ಬಂತು ಅಂತಂದರೆ ಅವ್ರು ಕ್ಯಾಪ್ಟನ್ ಆಗ್ತಾರಾ ಅಥವಾ ಆಸ್ ಎ ಪ್ಲೇಯರ್ ಆಗಿ ಆಡ್ತಾರಾ? ಅವ್ರು ಖಂಡಿತ ಆಸ್ ಎ ಪ್ಲೇಯರ್ ಆಗೇ ಆಡಬೇಕಾಗತ್ತೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರು ಒಪ್ಕೊಂತಾರ ಇದಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸ್ಪೋರ್ಟ್ಸ್ ಸ್ಟಾಕ್ಗಳು ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗ್ತಿದೆ, ನೋಡೋಣ. ಇಲ್ಲಿ ಒಂಥರ ಸೂರ್ಯಕುಮಾರ್ ಆದವ್ರಿಗೆ ಒಂದು ಇದ್ರ ಪ್ರಶ್ನೆನೂ ಕೂಡ ಬರುತ್ತೆ, ರೆಪ್ಯುಟೇಷನ್ ಪ್ರಶ್ನೆನೂ ಕೂಡ ಬರುತ್ತೆ, ಜೊತೆಗೆ ಒಂದು ಲಾಯಲಿಟಿ ಪ್ರಶ್ನೆ ಕೂಡ ಬರುತ್ತೆ. ಮುಂಬೈ ಇಂಡಿಯನ್ಸ್ಗೆ ಬಂದಾದ್ಮೇಲೆ ಸೂರ್ಯಕುಮಾರ್ ಅವರು ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದ್ದು. ಸೊ ಲಾಯಲಿಟಿ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಸೊ ನೋಡೋಣ ಏನು ಟ್ರೇಡ್ ಆಗುತ್ತೋ ಏನು ಬಿಡುತ್ತೋ ಅಂತ. ನಿಮ್ಮ ಅನಿಸಿಕೆ ಏನು? ಶ್ರೇಯಸ್ ಟ್ರೇಡ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ ಅಥವಾ ಆಗೋದಿಲ್ಲ ಅಂತ ಅನ್ನಿಸ್ತಿದ್ಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.